ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ಎದ್ದು ಕಾಫಿ ಮಾಡ್ಕೊಂಡು ಕುಡಿದು ಟಿಫನ್ ತಿಂದು ಹಾಗೆ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಕಳಿಸಿ ಇನ್ನೇನು ಎಣ್ಣೆ ಹಚ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಫಸ್ಟು ಎಣ್ಣೆ ಹಚ್ಕೊಂಡು 1 ಅವರ್ ಬಿಟ್ಟರೆ ಸಾಕು, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾನು ಹರ್ಬಲ್ ಆಯಿಲ್ ಯೂಸ್ ಮಾಡೋದು. ಫ್ರೆಂಡ್ಸ್, ನಾನು ಈ ಆಯಿಲ್ನ 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಹೇರ್ ಫಾಲ್ ಆಗ್ತಿತ್ತು, ಬಟ್ ಈ ಆಯಿಲ್ ಹಚ್ಚಿದಾಗಿಂದ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗಿದೆ, ಚೆನ್ನಾಗಿದೆ. ಈ ರೆಡ್ಡು ಎಲ್ಲ ಬ್ರೌನ್ ಎಲ್ಲ ಆ ಥರ ಕಲರಲ್ಲಿ ಇರುತ್ತೆ ಆಯಿಲು. ಎಣ್ಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಸಿಗ್ ಬಿಡಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಒದ್ದೇ ಇರುವಾಗಲೂ ಕೂಡ ತಲೆ ಬಾಚಬಾರ್ದಂತೆ, ಎಣ್ಣೆ ಹಾಕೊಂಡಾಗಲೂ ಕೂಡ ತಲೆ ಬಾಚ್ಕೊಳ್ಬಾರ್ದಂತೆ. ಹಾಗಾಗಿ ಫಸ್ಟೇ ಸಿಗ್ ಬಿಡಿಸ್ಕೊಂಡು ಆಮೇಲೆ ನಾವು ಎಣ್ಣೆ ಹಾಕ್ಕೊಳ್ಳೋದು. ನಾನು ಫಸ್ಟ್ ಈ ಥರ ಒಂದು ಬಟ್ಲಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಎಣ್ಣೆ ಅಂತ ಎತ್ಕೊಂಡು ಅಷ್ಟು ಮಾತ್ರ ಹಚ್ಕೊಳ್ತೀನಿ. ಜಾಸ್ತಿನೂ ಹಚ್ಕೊಳ್ಳಲ್ಲ, ಕಮ್ಮಿನೂ ಹಚ್ಕೊಳ್ಳಲ್ಲ. ಆ ಥರ ನೀಟಾಗಿ ತಲೆ ಎಲ್ಲ ಫುಲ್ಲು ಭಾಗ ಮಾಡಿ ಫುಲ್ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಅಂದರೆ ಕೂದಲಿಗೇನು ಅಷ್ಟು ಹಾಕಲ್ಲ, ಕೆಳಗಡೆ ರೂಟ್ಸ್ ಅಂತ ಇರುತ್ತಲ್ವ, ಅದಕ್ಕೆ ಮಾತ್ರ ಜಾಸ್ತಿ ಹಾಕ್ತೀನಿ. ಹಾಕಿಬಿಟ್ಟು 1 ಅವರ್ ಬಿಟ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋದು ನಾನು. ಫಸ್ಟ್ ನೋಡಿ ಈ ಥರ ಎಲ್ಲ ನೀಟಾಗಿ ಹಚ್ಕೊಂಡು ಸ್ವಲ್ಪನೇ ಮಸಾಜ್ ಮಾಡ್ಕೊಳ್ತೀನಿ. ಈ ಥರ ನೀಟಾಗಿ ಫುಲ್ಲಾಗಿ ತಲೆ ಫುಲ್ ಒಂದು 15 ಮಿನಿಟ್ಸ್ or 30 ಮಿನಿಟ್ಸ್ ಫುಲ್ ಮಸಾಜ್ ಮಾಡ್ಕೊಳ್ತೀನಿ. ಬೆಳಗ್ಗೆನೇದು ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ನಂದೆಲ್ಲ ಆಯಿಲ್ ಹಚ್ಕೊಂಡು ಕಾಫಿ ಮತ್ತು ಟಿಫನ್ ಎಲ್ಲ ತಿನ್ನೋಷ್ಟರಲ್ಲಿ ಬಟ್ಟೆ ಎಲ್ಲ ಡ್ರೈ ಆಗಿತ್ತು. ಇನ್ನೇನು ಒಣಗಾಕ್ಬಿಟ್ಟು ಬಂದರೆ ಬಟ್ಟೆದೊಂದು ಕೆಲಸ ಮುಗೀತು ಇವತ್ತು. ಕರ್ಬೇವು ಸೊಪ್ಪನ್ನ ಈ ಥರ ಬಿಡಿಸಿ ಒಂದು ಕವರೆಲ್ಲ ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಗ್ಗರಣೆ ಹಾಕೋ ಟೈಮಲ್ಲೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ತಂದಿದ ತಕ್ಷಣ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಯಾರ್ಯಾರು ಕ್ಲೀನ್ ಮಾಡಿ ಇಟ್ಕೊಳ್ತೀರಾ, ಯಾಕೆ ಡೈರೆಕ್ಟ್ ಇಟ್ಕೊತೀರಾ, ಇಟ್ಕೋಬೋದಾ ಇಟ್ಕೋಬಾರ್ದಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೇನಾಯಿತು, ಕವರಲ್ಲೇ ಹಾಕಿ ಇಟ್ಕೊಂಡ್ರೆ ಈಸಿ ಆಗುತ್ತಲ್ವಾ. ಇದು ಸಾಂಬಾರು ಪಲ್ಯ ಎಲ್ಲ ಮಾಡುವಾಗ ಕವರಲ್ಲಿ ಹಾಕಿ ಇಟ್ಕೊಂಡ್ರೆ ಡೈರೆಕ್ಟಾಗಿ ಹಾಕೋಬೋದು. ಆ್ಯಕ್ಚುಲಿ 2 ಡೇಸ್ ಆಯ್ತು ಇದನ್ನು ತೊಗೊಂಬಂದು ಕ್ಲೀನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಹೆವಿ ಹುಷಾರಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೈಡೇ ಅಂದ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ನೋಡೋಣ ಎಷ್ಟು ಗಂಟೆವರೆಗೂ ಆ್ಯಕ್ಟಿವ್ ಇರ್ತೀನಿ, ಎಷ್ಟು ಗಂಟೆವರೆಗೂ ಕೆಲಸ ಆಗಲ್ಲ, ನೋಡೋಣ. ನೋಡಿಬಿಟ್ಟು ಮಾಡೋದು. ಸ್ವಲ್ಪ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ 1-2 ಪಾತ್ರೆ ಇದೆ, ಉಜ್ಕೊಂಡ್ಬಿಡ್ತೀನಿ. ಉಜ್ಕೊಂಡಾದ್ಮೇಲೆ ಸ್ವಲ್ಪ ಕುತ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು, ಸ್ಟ್ರೆಸ್ ತೊಗೋಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಬಟ್ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ, ಏನು ಮಾಡೋಣ. ಮನೆ ಕ್ಲೀನ್ ಇದ್ರೆ ಅಲ್ವಾ ನಮಗೂ ಒಂಥರ ಏನೋ ಫ್ರೆಶ್ ಅನಿಸುತ್ತೆ ಮೈಂಡ್ ಎಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಉಜ್ಜಿ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಸಾಯಂಕಾಲ ಪೂಜೆ ಮಾಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಪಾತ್ರೆ ಎಲ್ಲ ಆಯ್ತು ಗಾಯ್ಸ್, 5 ನಿಮಿಷ ತೊಳೆದಾಕ್ಬಿಟ್ಟೆ. ಇನ್ನೇನು ಸಿಂಕ್ ಕ್ಲೀನ್ ಮಾಡಿ ಮುಗಿಸ್ಬಿಟ್ರೆ ಆಗೋಯ್ತು. ನೈಟು ತೊಳೆದಿದ್ದೆ, ಹಾಗಾಗಿ ಅಷ್ಟೊಂದು ಪಾತ್ರೆ ಇರಲಿಲ್ಲ. ಬೆಳಗ್ಗೆ ಟಿಫನ್ ಮಾಡಿರೋದು ಅಷ್ಟೇ ಇತ್ತು, ಇನ್ನೇನು ಇರಲಿಲ್ಲ. ಕ್ಲೀನೇ ಆಗೋಯ್ತು. ಇವಾಗ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ, ಹೆವಿ ಬಿಸಿಲಿದೆ ಅಲ್ವಾ. ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ರೆ ಆಮೇಲೆ ಎಲ್ಲ ಪಾಟಿಗೆಲ್ಲ ನೀರು ಹಾಕಿರೋದೆಲ್ಲ ಕೆಳಗಡೆ ಇಳ್ದೋಗುತ್ತಾ. ಆಮೇಲೆ ಕಸ ಗುಡಿಸಿ ಒರೆಸುವಾಗ ನೀರು ತೊಗೊಂಡು ನೀಟಾಗಿ ಒರೆಸ್ಕೊಳ್ಬೋದು. ಹಾಕೊಂಡೆ ಪಾಟ್ಗೆ ನೀರು. ನೋಡಿ ಗಾಯ್ಸ್, ನಮ್ಮ ಕೊತ್ತಂಬರಿ ಬೀಜ ಹೇಗೆ ಬೆಳೆದಿದೆ.
ಒಳಗಡೆನೂ ಸ್ವಲ್ಪ ಪಾಟ್ಸ್ ಎಲ್ಲ ಇಟ್ಟಿದ್ದೀನಿ ನೋಡಿ, ಈ ಥರ ಮನಿ ಪ್ಲಾಂಟ್ ಅಂತೆ. ಅದು ದೇವ್ರದ್ದು ಗಿಡ, ನಾವು ಕಳ್ಸಿಕಂತ ಇಟ್ಟಿರ್ತೀವಲ್ವಾ ಆ ಗಿಡ ಬಂದಿರೋದು. ಇಷ್ಟು ಗಿಡ ಎಲ್ಲ ಇಟ್ಟಿದ್ದೀನಿ. ಇದಕ್ಕೆಲ್ಲ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಕೊಟ್ಬಿಟ್ರೆ ಓಕೆ. ಡೈಲಿ ಏನು ಹಾಕಲ್ಲ, ವಾರಕ್ಕೆ ಒಂದ್ಸತಿ ಅಷ್ಟೇ. ಟಂಟಡಾನ್, ನಮ್ಮಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಕೊಟ್ಟು ಕಳ್ಸಿದ್ದಾರೆ. ಚೆನ್ನಾಗಿದೆ. ಡೈಲಿ ಒಂದೊಂದು ತಿಂತೀನಿ. ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗ್ತಿದೆ, ಆಮೇಲೆ ಬೇಬಿ ಗ್ರೋತ್ ಚೆನ್ನಾಗಿ ಆಗ್ತಿದೆ, ಆಮೇಲೆ ಏನು BP ಆಗಲಿ ಶುಗರ್ ಆಗಲಿ ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ ಟೇಸ್ಟಿಯಾಗಿ. ಡೇಟ್ಸ್ ಎಲ್ಲ ಹಾಕಿ, ಖರ್ಜೂರ ಅಂದ್ರೆ ಡೇಟ್ಸ್ ಸಾರಿ, ಡೇಟ್ಸ್ ಹಾಕಿ, ಬಾದಾಮ್ ಹಾಕಿ, ಗೋಡಂಬಿ ಹಾಕಿ, ಎಲ್ಲ ಥರ ಪಿಸ್ತಾ, ಎಲ್ಲ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಇದು. ಆಕ್ಚುಲಿ ಇಷ್ಟಿತ್ತು, ನಾನು ಇಲ್ಲಿವರೆಗೂ ತಂದು ಇಟ್ಟಿದ್ದೀನಿ. ಇದು ಯಾವಾಗ ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರೆಗ್ನೆಂಟ್ ಯಾರು ಇರ್ತಾರೆ ನೋಡಿ, ಅವ್ರು ತಿಂದರೆ ಒಳ್ಳೇದಂತೆ. ಇದು ತುಂಬಾ ಚೆನ್ನಾಗಿದೆ. ಡೈಲಿ ಒಂದೊಂದು ತಿಂದರೆ ಸಾಕು. ನೀವು ಕೆಲಸ ಮಾಡ್ತಾ ಇರ್ತೀನಿ ಅಲ್ವಾ, ಸುಸ್ತಾಗ್ತಾ ಇರುತ್ತೆ, ಏನಾದ್ರು ತಿನ್ಬೇಕು ಅನಿಸಿದಾಗ ಈ ಥರ ಒಂದು ಎತ್ಕೊಂಡು ತಿಂತಾ ಇರ್ತೀನಿ. ತಿನ್ಕೊಂಡೆ ಕೆಲಸ ಮಾಡಿದ್ರೆ ದಿನ ಎಲ್ಲ ಮುಗೀತು ನಂದು. ಚೆನ್ನಾಗಿದೆ ಸ್ವೀಟ್ ಆಗಿ. ಕೆಲಸ ಎಲ್ಲ ಆಯಿತು ನಂದು. ಕಸ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ವಾಶ್ ಮಾಡಿ ಹೊಸ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನೇನಿಲ್ಲ, ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್, ಲೈಕ್, ಹಾಗೆ ಕಮೆಂಟ್, ಹಾಗೆ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.